ಏನಂದ್ರೆ ನಮಗೆ ಬಿಡ್ತಾ ಇಲ್ಲ, ಸುದ್ದಿ ಮಾಡೋ ನಮಗೆ ಬಿಡ್ತಾ ಇಲ್ಲ, ನಮಗೆ ಕಾಟ ಕೊಡ್ತಿದ್ದಾರೆ, ನಮಗೆ ಮೆಸೇಜ್ಗಳು ಮಾಡ್ತಾರೆ, ಅಲ್ಲಿ ನೋಡ್ಕೋತೀನಿ ಇಲ್ಲಿ ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ. ಸರ್ ಹೊಟ್ಟೆಪಾಡು ಅಲ್ಲ, ಹಂಗಂದ ಹಂಗೆ ಯಾರು ನೋಡ್ಕೋತೀನಿ ಅಂದ್ರೆ ಮಾತಾಡಿ. ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿರ್ತೀನಿ ನೋಡ್ಕೋ, ಫೇಸ್ಬುಕ್ಕಲ್ಲಿ ಫೋಟೋ ಹಾಕಿರ್ತೀನಿ ನೋಡ್ಕೋ, ಇಲ್ಲ ಯೂಟ್ಯೂಬಲ್ಲಿ ಪ್ರೋಗ್ರಾಮ್ ಬರುತ್ತೆ ಅದನ್ನ ನೋಡ್ಕೊಳಪ್ಪ, ಇನ್ನೇನು ನೋಡ್ಕೊಳಕ್ಕೆ ಹೋಗ್ಬೇಡ, ನೀನು ಕೆಲಸ ಮಾಡೋ, ಅದೆಲ್ಲ ಮಾಡಾದ್ಮೇಲೆ ಆರಾಮಾಗಿ ನಿಮ್ಮ ಅಪ್ಪ ನೋಡ್ಕೊಂಡು ಚೆನ್ನಾಗಿರು ಅಂತ ಹೇಳಿ. ಸರ್, ನೀವು ಹಾಕಿರೋ ಒಂದು ಪೋಸ್ಟ್ ನಮ್ಗೆ ತುಂಬ ಇಷ್ಟ ಆಯಿತು. ಕಾವೇರಿಗೆ ಹೋಗೋ, ಇನ್ನೊಂದು ಯಾವುದಕ್ಕೋ ಹೋರಾಟ ಮಾಡಿ, ಕನ್ನಡಕ್ಕಾಗೋ ಹೋರಾಟ ಮಾಡಿ, ಇವೆಲ್ಲ ಬಿಟ್ಬಿಡಿ ಅಂತ ಹೇಳಿದ್ರಿ. ಇದು ಒಂದು ನಿಮಿಷ, ನಂಗೆ ಅದು ಬೈಯೋದು, ಅದನ್ನ ಮಾಡೋದು, ಅದೆಲ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳೋರು, ಪ್ರಾಡಕ್ಟ್ ಕೊಡ್ತೀನಿ ಅದು ಇದು ಅನ್ನೋರು. ಕಾವೇರಿ ವಿಚಾರದಲ್ಲಿ ಇಶ್ಯೂ ಆಯ್ತಲ್ಲ, ಅಣೆ ಕಟ್ಕೋಗಿ ಅಡ್ಡಡ್ಡ ಮನಿಕಬಿಡಿ. ಯಾಕೆಂದ್ರೆ ಅಟ್ಲೀಸ್ಟು ಕೇಂದ್ರಕ್ಕೆ ಪ್ರೆಷರ್ ಬೀಳುತ್ತೆ, ಒಂದು ರೈತರಿಗೋಸ್ಕರ ಧ್ವನಿ ನಿಂತಂತ. ಏನು ಕಲಾವಿದ್ರು ಅದು ಇದು, ನಾವೆಲ್ಲ ದೇವ್ರಾ? ನಾನು ಸಾಮಾನ್ಯತ ನನಗೆ ಹೊಟ್ಟೆ ಹಸಿತ್ತಲ್ವಾ, ನಿಮಗೂ ಹಂಗೆ ಹೊಟ್ಟೆ ಹಸುತ್ತೆ. ನಾನು ಹೆಂಗೆ ನೀರು ಕುಡಿತೋ ನಿಮ್ಮದು ಹಂಗೆ ಜೀವನ. ಮನುಷ್ಯರ ಸ್ವಾಭಾವಿಕ ಲಕ್ಷಣ ನಮ್ಗೆ ಐತೆ ಅಂದಮೇಲೆ ನಮ್ಮನ್ನು ದೇವ್ರು ಮಾಡಬೇಡಿ. ಕಾವೇರಿಗೋಸ್ಕರ, ರೈತರಿಗಾಗ ಅನ್ಯಾಯಕ್ಕೋಸ್ಕರ ನಾನು ಹೋಗಿ ಕೆರೆಗಾರದೆ, ಅಣೆಕಟ್ಟಿಗೆ ಅಡ್ಡಡ್ಡ ಮನಿ ಕಂಡೆ ಅಂತ ಹೇಳಿಬೇಕಾರೆ ಆಗೇನಾಯ್ತದೆ, ಕೇಂದ್ರಕ್ಕೆ ಪ್ರೆಷರ್ ಬೀಳುತ್ತೆ. ತುಂಬ ಇಶ್ಯೂ ದೊಡ್ಡದಾಗಿದೆಪ್ಪ ಅಂತ ಹೇಳ್ಕೊಂಡು ಅದನ್ನು ಮಾಡೋದು ಬಿಟ್ಟು ಇನ್ಯಾರಿಗೋಸ್ಕರ ನಾನು ಸಾಯ್ತೀನಿ, ನಾನು ಸತ್ತೋಯ್ತೀನಿ, ನಾನು ಕೈ ಕುಯ್ಕತ್ತೀನಿ ಅಂತ ಹಾಕ್ತವ್ರೆ. ಇವ್ರಿಗೆಲ್ಲ ಏನು ಹೇಳಿ ನಾನು ಅದನ್ನು ಅಭಿಮಾನ ಅಂತ ಹೇಳಲ್ಲ, ಅಂಧಾಭಿಮಾನ ಅಂತ ಹೇಳ್ತಾರೆ. ಆ್ಯಂಡ್ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾನೂನು ಅವ್ರು ಕೆಲಸ ಮಾಡ್ತಾಯಿದ್ದೆ, ಪೊಲೀಸ್ ಅವ್ರು ಕೆಲಸ ಮಾಡ್ತಾರೆ, ನೀವು ತೊಂದರೆ ಕೊಡೋಕ್ಕೆ ಹೋಗಬೇಡಿ. ನಾನು ಏನು ಅವಕಾಶ ಕೊಟ್ಟವ್ರೋ ನನಗೆ ಅದನ್ನು ಸಿನಿಮಾಗೆ ದುಡಿಮೆ ಮಾಡೋದನ್ನು ಹಾಕ್ತಾನೆ. ಸಾಲ ತಂದಿದ್ದೀನಿ, 1.25 ಕೋಟಿ ಸಾಲ. ಪುನಃ 1 ಸೆಕೆಂಡ್ ಮಾಡಿದ್ವಿ. ಕೊಕೇನ್ ಸಿನಿಮಾ ನಡೀತಾ ಇದೆ, ನಾನ್ ಸ್ಟಾಪ್ ಆ್ಯಕ್ಷನ್ ಸಿನಿಮಾ. ಅದು ಫಸ್ಟ್ ಟೈಮ್ ಕೌರವ್ ವೆಂಕಟೇಶ್ ಅವರು 1500 ಫಿಲ್ಮ್ ಫೈಟ್ ಮಾಸ್ಟರ್. ಅವ್ರೊಂದು ಮಾತು ಹೇಳಿದ್ರು, ಪ್ರಥಮ 1500 ಫಿಲ್ಮ್ ಫೈಟ್ ಮಾಸ್ಟರ್. ನಾನು ಯಾರೂ ಹೇಳಲಿಲ್ಲ ಡೈರೆಕ್ಟ್ರು, ನಿನ್ನ ಸಿನಿಮಾ ಮೂಲಕ ಡೈರೆಕ್ಟರ್ ಆದೆ ಅಂತ. ನನ್ನ ಶ್ರಮದಿಂದ ಮಾಡಿದ್ದೀನಿ, ನನ್ನ ದುಡಿಮೆ ಎಲ್ಲೋ ಸಾಲ ಮಾಡಿದ್ದೀನಿ. ಇದು ನನ್ನ ಖುಷಿ ಇದೆ. ಇನ್ಯಾರೋ ಬಂದು ನಿಮ್ಮ ಸಿನಿಮಾಗೆ ಹಂಗೆ ಮಾಡ್ಬಿಡ್ತೀನಿ, ನೋ, ಹಾಗೆಲ್ಲ ಆಗಲ್ಲ, ಹಾಗೆಲ್ಲ ಮಾಡ್ಲಿಕ್ಕೆ ಯಾರದು? ಅಯ್ಯೋ ದೇವ್ರೆ ಅವೆಲ್ಲ ಒಬ್ಬ ವ್ಯಕ್ತಿಯನ್ನ ಹೀಗೂ ಐ ಗೆಸ್ ನೀವು ನೋಡಿಲ್ಲ ಅನ್ಸುತ್ತೆ. ಇವತ್ತು ಇದು ಬೆಳಿಗ್ಗೆ ನಾವು ಈ ಫೋಟೋ ನೋಡಿ ನಮಗೆ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ. ಸೊ ನಾವು ಏನು ದೇವರು ಅಂತ ಆರಾಧಿಸಿದ್ವೋ, ಅಭಿಮಾನಿಗಳು ದೇವರು ಅಂತ ಆರಾಧಿಸ್ತಿದ್ದಾರೋ ಅವ್ರುಗಳು ಮೇ ಬಿ ಇದನ್ನು ನೋಡಿದ್ರೆ ನಿಮಗೆ ಈ ಥರ ಕರೆಗಳು ಅಥವಾ ಇನ್ನೊಂದೇನೋ ಬರಲ್ಲ ಅಂತ ಅನ್ಸುತ್ತೆ. ಅದು ನೀವು ನನಗೆ ತೋರ್ಸೋಕ್ಕೂ ಮುಂಚೆ ನೀವು ಹಾಕಿ ಅದನ್ನೆಲ್ಲ, ಅಯ್ಯಪ್ಪ ದೇವ್ರೆ, ಆ ರೇಂಜಿಗೆ ಚಿತ್ರಹಿಂಸೆ ಕೊಟ್ಬಿಟ್ಟು ನೀವು ಅದು ನೋಡಬಾರ್ದು ಅಂಥದ್ದೆಲ್ಲ ಟೆಲಿಕಾಸ್ಟ್ ಮಾಡೋಕ್ಕಾಗದಿರುವಂತಹ ಅಂಗಗಳನ್ನ ಆ ರೇಂಜಿಗೆ ಅದು ಮಾಡಿ ಇಟ್ಟಿದ್ದಾರೆ. ನೀವು ನೋಡ್ಬಿಟ್ಟು ನೀವು ಡಿಸೈಡ್ ಮಾಡ್ರಪ್ಪ ಅಂಧಾಭಿಮಾನಿಗಳೇ. ಇಲ್ಲ ನಾವು ಆಗಲೂ ಮಾಡಿದ್ದು ಸರಿ ಅಂದರೆ ನಾನೇ ಕ್ಷಮೆ ಕೇಳ್ತೀನಿ. ಒಂದು ಮಾತು ಇದು ನೋಡಿದ್ಮೇಲೆ ನಾನು ಕ್ಷಮೆ ಕೇಳ್ತೀನಿ, ಒಂದು ಮಾತು ಹೇಳ್ತೀನಿ. ನನ್ನ ಮೇಲೆ ಏನೋ ಕೋಪ ಇದ್ದರೆ ದಯವಿಟ್ಟು ಆ ಕೋಪನ 100-150 ರೂಪಾಯಿನ ಸಹ ನನ್ನ ಅಕೌಂಟ್ಗೆ ಹಾಕೋದ್ರ ಮೂಲಕ ತೀರಿಸ್ಕೊಳ್ಳಿ. ಅಷ್ಟು ವಿಕೃತವಾಗಿ ಅಯ್ಯಪ್ಪ ಬೇಡಪ್ಪ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.